ಕೊಪ್ಪಳ ತಾಲೂಕಿನ ಕಿನ್ನಾಳ ಗ್ರಾಮದಲ್ಲಿ ಮನ ಕಲಕುವ ಘಟನೆ ನಡೆದು ಹೋಗಿದೆ. ಈ ಹಿಂದೆ 5 ದಿನಗಳ ಹಿಂದೆ ನಾಪತ್ತೆಯಾಗಿದ್ದ ಬಾಲಕಿಯೊಬ್ಬಳು ಬಂಗಲೆಯಲ್ಲಿ ಶವವಾಗಿ ಪತ್ತೆಯಾಗಿರುವಂತಹ ಮನ ಕಲಕುವಂತಹ ಘಟನೆ ನಡೆದಿದೆ. ಇದು ಕೊಪ್ಪಳ ತಾಲೂಕಿನ ಕಿನ್ನಾಳ ಗ್ರಾಮದಲ್ಲಿ ನಡೆದಿರತಕ್ಕಂತಹ ಮನ ಕಲಕುವ ಘಟನೆ. ಅನುಶ್ರೀ ಎನ್ನುವಂತಹ ಬಾಲಕಿ ಕಳೆದ 5 ದಿನದ ಹಿಂದೆ ನಾಪತ್ತೆಯಾಗಿದ್ಲು. ಈಗ ಒಂದು ಕಟ್ಟಡದಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ಇದು ಎಂಥವರ ಹೃದಯವು ಝಲ್ ಅನ್ನುವಂತಹ ದೃಶ್ಯ ಇದು. ಪಾಪ ಆ ಹೆಣ್ಣು ಮಗಳು ಏಪ್ರಿಲ್ 19ನೇ ತಾರೀಕು ಮಧ್ಯಾಹ್ನ ಕಾಣೆಯಾಗಿದ್ದಂತಹ ಬಾಲಕಿ ಆಕೆ ಅನುಶ್ರೀ ಮಾತ್ರ ಈಗ ಶವವಾಗಿ ಪತ್ತೆಯಾಗಿದ್ದಾಳೆ. ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಡ್ತಾ ಇದೆ. ಕೇವಲ 7 ವರ್ಷದ ಪುಟ್ಟ ಮಗು ಅದು ನಿಗೂಢವಾಗಿ ಸಾವನ್ನಪ್ಪಿರತಕ್ಕಂತಹ ಘಟನೆ ಇದು. ಅನುಶ್ರೀ ಮಡಿವಾಳರ್ ಆಕೆಯ ಆ ಬಾಲಕಿಯ ಹೆಸರು ಅನುಶ್ರೀ ಮಡಿವಾಳರ್. ಶವವಾಗಿ ಪತ್ತೆಯಾದ ಬಾಲಕಿ ಮಗು ಅನುಶ್ರೀ ಆಟ ಆಡಲು ಹೋಗಿದ್ದ ವೇಳೆ ಕಾಣೆಯಾಗಿದ್ಲು ಅಂತ ಅವರ ಪೋಷಕರು ದೂರು ದಾಖಲಿಸಿದ್ರು. ಸದ್ಯ ಅನುಶ್ರೀ ಶವವಾಗಿ ಪತ್ತೆಯಾಗಿದ್ದಾರೆ. ಅನುಶ್ರೀ ಶವ ಮನೆಯ ಹತ್ತಿರದ ಪಾಳು ಮನೆಯಲ್ಲಿ ಪತ್ತೆಯಾಗಿದೆ. ಅನುಶ್ರೀಯನ್ನ ಕೊಲೆ ಮಾಡಿ ಚೀಲದಲ್ಲಿ ತುಂಬಿ ಶವವನ್ನು ಬಿಸಾಕಿ ಹೋಗಿರುವ ಪಾಪಿ ಹಂತಕರು ಶಂಕಿಸಲಾಗಿದೆ. ಕಾರಣ ಆ ಬಾಲಕಿಯ ಮೃತದೇಹ ಪೀಸ್ ಆಗಿತ್ತು, ಒಂದು ಚೀಲದಲ್ಲಿ ತುಂಬಿಸಲಾಗಿತ್ತು. ಈಗಾಗಲೇ ಪೊಲೀಸರು ಸಂಶಯಿಸಿರ್ತಕ್ಕಂತಹದ್ದು ಆ ಬಾಲಕಿಯನ್ನ ಕೊಲೆ ಮಾಡಿ ಯಾರೋ ಹಂತಕರು ಚೀಲದಲ್ಲಿ ತುಂಬಿಸಿದ್ದಾರೆ ಎನ್ನುವಂತಹ ಶಂಕೆಯನ್ನು ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹಂತಕರ ಶೋಧ ಆರಂಭವಾಗಿದೆ. 2 ತಂಡಗಳು ರಚನೆ ಮಾಡಿ ಈಗ ತನಿಖೆಗಳು ಚುರುಕುಗೊಂಡಿದೆ. ಪಾಪ ಬಾಲಕಿ ಈ ಹಿಂದೆ ಕಾಣೆಯಾಗಿದ್ಲು, ಆಡ್ತಾ ಇದ್ದಂತಹ ಮಗು ಕಾಣಿಸ್ತಾ ಇಲ್ಲ ಎನ್ನುವಂತಹ ದೂರನ್ನು ದಾಖಲಿಸಿದ್ರು ಪೋಷಕರು. ಅದರಂತೆಯೇ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ರು. ಈಗ ಆಕೆಯ ಅನುಶ್ರೀ ಕೊಪ್ಪಳ ಜಿಲ್ಲೆಯ ಕಿನ್ನಾಳ ಗ್ರಾಮದಲ್ಲಿ ನಡೆದಿರ್ತಕ್ಕಂತಹ ಘಟನೆ ಇದು. ಅಲ್ಲ ಮತ್ತೆ ಯಾರಿಗಾರು ಹೇಳು.